ಇಬ್ರು ವರ್ಕರ್ಸ್ ಗಳಿಗೆ ಇವರು ಕೆಲಸ ಮಾಡ್ತಿರುವಂತ ಅಂಗಡಿಲಿ ಏನೋ ಶಬ್ದ ಕೇಳಿಸಿ ಫಾಲೋ ಮಾಡ್ಕೊಂಡು ಬರ್ತಾರೆ. ಆಗ ಇವ್ರಿಗೊಂದು ಸೀಕ್ರೆಟ್ ಬಾಗ್ಲು ಸಿಗುತ್ತೆ. ಬಾಗ್ಲಿನ ಒಳಗಡೆ ಬಂದು ನೋಡಿದ್ರೆ ಕೆಳಗಡೆ ಹೋಗೋದಕ್ಕೆ ಒಂದು ದೊಡ್ಡ ಏಣಿ ಇದೆ. ಆ ಏಣಿನೂ ಕೂಡ ಎಳೆದು ಇವರು ಕೆಳಗಡೆ ಬಂದು ನೋಡಿದ್ರೆ ಇವರು ಜಾಂಬಿಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾಗಿರುವಂತ ಪ್ಲಾನ್ ಅನ್ನ ಮಾಡ್ತಾರೆ. ಮೂವಿಯ ಕೊನೆನ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಂದಂಗೆ ಮೂವಿ ಹೆಸರು ಕೋಲ್ಡ್ ಸ್ಟೋರೇಜ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಅಕ್ಷರಗಳ ಸಮೇತ ನಮಗೆ ಹೇಳ್ತಾರೆ, ಸ್ಪೇಸ್ ನಲ್ಲಿ ಸ್ಕೈ ಲ್ಯಾಬ್ ಅನ್ನೋ ಒಂದು ಸ್ಪೇಸ್ ಸ್ಟೇಷನ್ ಇತ್ತು. ಆ ಸ್ಪೇಸ್ ಸ್ಟೇಷನ್ ಅಲ್ಲಿ ಏಲಿಯನ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ ನಡೀತಿತ್ತು. ಆದ್ರೆ ಆ ಜಾಗದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿ ಭೂಮಿಗೆ ಕ್ರಾಶ್ ಆಗೋದಕ್ಕೆ ಅಂತ ಬರ್ತಿತ್ತು. ಆದ್ರೆ ಕ್ರಾಶ್ ಆಗೋದಕ್ಕಿಂತ ಮುಂಚೆ ದೊಡ್ಡ ಬ್ಲಾಸ್ಟ್ ಆಗಿದ್ರಿಂದ ಆ ಸ್ಪೇಸ್ ಸ್ಟೇಷನ್ ಸಣ್ಣ ಸಣ್ಣ ತುಂಡುಗಳಾಗಿ ಭೂಮಿಗೆ ಬಂದು ಕ್ರಾಶ್ ಆಯ್ತು. ಕ್ರಾಶ್ ಆದಂತ ತುಂಡುಗಳನ್ನೆಲ್ಲ ನಾವು ಎತ್ಕೊಂಡ್ ಬಂದ್ಬಿಟ್ಟಿದೀವಿ ಅಂತ ನಾಸಾ ಸೈಂಟಿಸ್ಟ್ ಗಳಿಗೆ ಅನ್ಸುತ್ತೆ. ಆದ್ರೆ ಅದು ನಿಜ ಅಲ್ಲ. ಇಲ್ಲಿಂದ ಸೀನ್ 2007 ಆಸ್ಟ್ರೇಲಿಯಾಗೆ ಶಿಫ್ಟ್ ಆದಾಗ ಇಲ್ಲೇ ಇರುವಂತ ಒಬ್ಬ ವ್ಯಕ್ತಿ ರೋಮ್ ದೇಶದಲ್ಲಿರುವಂತ ಮ್ಯಾಂಟಿಸ್ ಅನ್ನೋ ಒಬ್ರು ಸೈಂಟಿಸ್ಟ್ ಗೆ ಕಾಲ್ ಮಾಡಿ ಹೇಳ್ತಾನೆ, ಸ್ಕೈ ಲ್ಯಾಬ್ ಸ್ಪೇಸ್ ಸ್ಟೇಷನ್ ನ ತುಂಡುಗಳು ಭೂಮಿಗೆ ಬಿತ್ತಲ್ಲ. ಆಗ ಅದರಲ್ಲಿ ಒಂದು ತುಂಡು ನಾವಿರುವಂತ ಕಿವಿರ್ಕುರಾದಲ್ಲೂ ಕೂಡ ಬಿದ್ದಿತ್ತು. ತುಂಬಾ ವರ್ಷಗಳ ನಂತರ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗಿ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ಜೀವಿ ಇತ್ತು, ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬಿಡ್ತು ಅಂತ. ಮ್ಯಾಂಟಿಸ್ ಕೂಡ ಈ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತಿದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಈ ವ್ಯಕ್ತಿಯ ಮುಂದೆ ಏನೋ ಒಂದು ಬಂದು ಬಿಟ್ಟಿರುತ್ತೆ. 27 ಗಂಟೆಗಳ ನಂತರ ಆ ವ್ಯಕ್ತಿ ಹೇಳಿದಂತ ಕಿವಿರ್ಕುರ್ರಾಗೆ ಮ್ಯಾಂಟಿಸ್ ಬಂದು ತಲುಪ್ತಾಳೆ. ಇವಳ ಜೊತೆ ಮಿಲಿಟರಿ ಆಫೀಸರ್ ಆಗಿರುವಂತ ರಾಬರ್ಟ್ ಹಾಗೆ ಟ್ರೀನಿನು ಕೂಡ ಬಂದಿರ್ತಾರೆ ಇವಳ ಸೇಫ್ಟಿಗೆ ಅಂತ. ಇದಾದ್ಮೇಲೆ ತಂದಿರುವಂತ ಸೇಫ್ಟಿ ಸೂಟ್ ಗಳನ್ನ ಹಾಕೊಂಡು ಇವ್ರು 3 ಜನ ಈ ಕಿವಿರ್ಕುರ್ರ ವಿಲೇಜ್ ಒಳಗಡೆ ಬಂದ್ರೆ ಒಬ್ಬ ಮನುಷ್ಯನು ಕೂಡ ಇವರಿಗೆ ಕಾಣಿಸ್ತಿರೋದಿಲ್ಲ. ಹೀಗೆ ಗಂಟೆಗಟ್ಲೆ ಹುಡುಕಾಡ್ತಾರೆ, ಆದ್ರೂ ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಆಗ ಒಂದು ಜಾಗದಲ್ಲಿ ಇವರಿಗೆ ಸ್ಕೈ ಲ್ಯಾಬ್ ಸ್ಪೇಸ್ ಸ್ಟೇಷನ್ ನ ಒಂದು ತುಂಡು ಕಾಣಿಸುತ್ತೆ. ಆಗ್ಲೇ ವ್ಯಕ್ತಿ ಹೇಳಿದ್ನಲ್ಲ, ಸ್ಕೈ ಲ್ಯಾಬ್ ಸ್ಪೇಸ್ ಸ್ಟೇಷನ್ ನ ಒಂದು ತುಂಡು ನಮ್ಮ ಮರುಭೂಮಿಗೆ ಬಂದು ಬಿದ್ದಿತ್ತು ಅಂತ. ಅದೇ ತುಂಡು ಇದು ಸರಿ ಅಂತ ಮ್ಯಾಂಟಿಸ್ ಒಂದು ಕಿಟ್ ಅನ್ನ ತೆಗೆದು ಇದನ್ನ ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಏನೋ ಇವಳಿಗೆ ಡಿಟೆಕ್ಟ್ ಆಗುತ್ತೆ. ಅದಕ್ಕೆ ಇನ್ನು ಕೂಡ ಹತ್ರ ಹೋಗಿ ಸ್ಕ್ಯಾನ್ ಮಾಡ್ಬೇಕು. ರಾಬರ್ಟ್ ಇವಳನ್ನ ಹಿಡ್ಕೋತಾನೆ, ಇವಳು ಮುಂದೆ ಬಂದು ಸ್ಕ್ಯಾನ್ ಮಾಡ್ತಿರ್ತಾಳೆ. ನೋಡಿದ್ರೆ ಇದೊಂದು ಫಂಗಸ್ ಅಂತಂದ್ರೆ ಒಂದು ಜೀವಿನೇ ಅಂತ ಅನ್ಕೊಳ್ಳಿ. ಇದು ತುಂಬಾ ಸ್ಪೀಡ್ ಆಗಿ ಹರಡ್ತಿರುತ್ತೆ. ಇದಾದ್ಮೇಲೆ ಇವರು ಮೇಲ್ ಹತ್ತುತ್ತಿರ್ಬೇಕಾದ್ರೆ ಮ್ಯಾಂಟಿಸ್ ಶೂ ಅನ್ನ ತೋರಿಸ್ತಾರೆ. ಹೇಗೋ ಆ ಫಂಗಸ್ ಇವಳ ಶೂಗೆ ಅಂಟ್ಕೊಂಡು ಶೂ ಅನ್ನ ದಾಟಿ ಇವಳ ಬಾಡಿನ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ. ಯಾವಾಗ ಇವ್ರು 3 ಜನ ಒಂದು ಮನೆನ ಹತ್ತಿ ಮೇಲ್ ಬಂದು ನೋಡ್ತಾರೋ ಒಬ್ಬ ವ್ಯಕ್ತಿ ಜಾಂಬಿ ರೀತಿ ಕನ್ವರ್ಟ್ ಆಗಿ ತುಂಬಾ ಭಯಂಕರವಾಗಿ ಸತ್ತೋಗಿರ್ತಾನೆ. ಹಾಗೆ ಇವನ ಹೊಟ್ಟೆ ಕೂಡ ಬ್ಲಾಸ್ಟ್ ಆಗ್ಬಿಟ್ಟಿರುತ್ತೆ. ಇದು ಯಾವ ರೀತಿ ಆಗಿರ್ಬೋದು ಅಂತಾನೆ ಇವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಆದ್ರೆ ಸುತ್ತಮುತ್ತ ನೋಡಿದ್ರೆ ಎಲ್ಲಾ ಮನೆಗಳ ಮೇಲೂ ಕೂಡ ಇದೇ ರೀತಿ ಜನರು ಸತ್ತು ಬಿದ್ದಿರ್ತಾರೆ. ಅದೇ ಸಮಯಕ್ಕೆ ಈ ವ್ಯಕ್ತಿಯ ತಲೆ ಬ್ಲಾಸ್ಟ್ ಆಗೋಗುತ್ತೆ. ಆದ್ರಿಂದ ಮತ್ತೆ ಕೆಳಗಡೆ ಬಂದು ಮ್ಯಾಂಟಿಸ್ ಆ ಫಂಗಸ್ ನ ಸ್ಯಾಂಪಲ್ ಅನ್ನ ತಗೊಳ್ತಿರ್ತಾಳೆ ಎಕ್ಸ್ಪೆರಿಮೆಂಟ್ ಗೆ ಅಂತ. ಆದ್ರೆ ಆಗ ನಮ್ಗೆ ತೋರಿಸ್ತಾರೆ ಇವಳ ಶೂಗೆ ಹಂಡ್ಕೊಂಡಿದ್ದಂತ ಫಂಗಸ್ ಇವಳ ಬಾಡಿ ಒಳಗಡೆ ಎಂಟರ್ ಆಗಿ ರಕ್ತಕ್ಕೆಲ್ಲ ಮಿಕ್ಸ್ ಆಗ್ತಿರುತ್ತೆ. ನಂತರ ಇವರು ಸ್ಯಾಂಪಲ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ರಾಬರ್ಟ್ ಮತ್ತೆ ಟ್ರೀನಿ ಮಾತಾಡ್ಕೊಳ್ತಿರ್ತಾರೆ, ಈ ಹಳ್ಳಿ ಈಗ ಸೇಫ್ ಅಲ್ಲ, ಎಲ್ಲನೂ ಕೂಡ ಬ್ಲಾಸ್ಟ್ ಮಾಡ್ಬಿಡ್ಬೇಕು ಅಂತ. ಆದ್ರೆ ಅಷ್ಟೊತ್ತಿಗೆ ಆ ಫಂಗಸ್ ಮ್ಯಾಂಟಿಸ್ ನ ಬ್ರೈನ್ ವರ್ಗೂ ಬಂದು ಇವಳ ಬ್ರೈನ್ ಗೆ ಹೇಳ್ತಿರುತ್ತೆ, ಈ ಫಂಗಸ್ ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬಿಡು ಅಂತ. ಇವಳು ಕೂಡ ಕಾರ್ ತಗೊಂಡು ಹೋಗ್ತಿರ್ಬೇಕಾದ್ರೆ ಸ್ಟಾಪ್ ಮಾಡೋದಕ್ಕೆ ನೋಡ್ದಂತ ರಾಬರ್ಟ್ ಗೆ ಗುದ್ದು ಬಿಡ್ತಾಳೆ. ಆಗ ಇವ್ರಿಗೆ ಗೊತ್ತಾಗುತ್ತೆ ಇವಳು ಇನ್ಫೆಕ್ಟ್ ಆಗೋಗಿದ್ದಾಳೆ ಅಂತ. ಆದ್ರೆ ಮ್ಯಾಂಟಿಸ್ ಮಾತ್ರ ಇನ್ಫೆಕ್ಟ್ ಆಗಿರೋದ್ರಿಂದ ಇವಳೇನೆ ಶೂಟ್ ಮಾಡ್ಕೊಂಡು ಸತ್ತೋಗ್ತಾಳೆ. ನಂತರ ಸ್ಯಾಂಪಲ್ ನ ತಗೊಂಡ್ಮೇಲೆ ಈ ಹಳ್ಳಿನ ಬ್ಲಾಸ್ಟ್ ಮಾಡಿ ಮಿಲಿಟರಿ ಅವರು ಇದನ್ನ ತಗೊಂಡು ಅಮೆರಿಕದ ಕ್ಯಾನ್ಸಸ್ ಮಿಲಿಟರಿ ಬೇಸ್ ಗೆ ಬರ್ತಾರೆ. ಇಲ್ಲಿರುವಂತ ಅಂಡರ್ ಗ್ರೌಂಡ್ ನ ತುಂಬಾ ಕೋಲ್ಡ್ ಆಗಿರುವಂತ ಜಾಗದಲ್ಲಿ ಈ ಸ್ಯಾಂಪಲ್ ನ ಇಟ್ಟು ಪ್ರಿಸರ್ವ್ ಮಾಡಿ ಲಾಕ್ ಮಾಡ್ಬಿಡ್ತಾರೆ. ಹೀಗೆ ಕಾಲ ಕಳಿತಾ ಅಮೆರಿಕದ ಸೋಲ್ಜರ್ಸ್ ಗಳು ಈ ಮಿಲಿಟರಿ ಬೇಸ್ ಅನ್ನ ಯೂಸ್ ಮಾಡೋದನ್ನೇ ಸ್ಟಾಪ್ ಮಾಡ್ಬಿಡ್ತಾರೆ. ಇದರಿಂದ ಗವರ್ನಮೆಂಟ್ ಅವರು ಕೂಡ ಇದನ್ನ ಮಾರ್ಬಿಡ್ತಾರೆ. ನಂತರ ಸೀನ್ 18 ವರ್ಷಗಳ ನಂತರ ಅಂದ್ರೆ ಪ್ರೆಸೆಂಟ್ ಆಗಿ ಶಿಫ್ಟ್ ಆದಾಗ ತೋರಿಸ್ತಾರೆ. ಈಗ ಈ ಜಾಗದಲ್ಲಿ ಒಂದು ಗೋಡೌನ್ ಅನ್ನ ಓಪನ್ ಮಾಡಿರ್ತಾರೆ. ಆಗ ಈ ಜಾಗದಲ್ಲಿ ಕೆಲಸ ಮಾಡುವಂತ ಟ್ರಾವಿಸ್ ನ ನಮ್ಗೆ ತೋರಿಸ್ತಾರೆ. ಟ್ರಾವಿಸ್ ಗೋಸ್ಕರ ಗ್ರಿಫಿನ್ ಅನ್ನೋ ಒಬ್ಬ ವ್ಯಕ್ತಿ ವೇಟ್ ಮಾಡ್ತಿರ್ತಾನೆ. ಆಕ್ಚುಲಿ ಗ್ರಿಫಿನ್ ಈ ಗೋಡೌನ್ ನ ಮ್ಯಾನೇಜರ್. ಇವನು ಸ್ಮಗ್ಲಿಂಗ್ ಮಾಡಿ ತುಂಬಾ ಟಿವಿಗಳನ್ನ ಬೇರೆ ದೇಶದಿಂದ ತಗೊಂಡ್ ಬಂದು ಇಲ್ಲಿ ಇಟ್ಟಿದ್ದಾನೆ. ಅದನ್ನ ಇಲ್ಲಿಂದ ತಗೊಂಡು ಹೋಗೋದಕ್ಕೆ ನನಗೆ ಹೆಲ್ಪ್ ಮಾಡು ಅಂತ ಟ್ರಾವಿಸ್ ನ ಕೇಳ್ತಿರ್ತಾನೆ. ಈ ತರ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಟ್ರಾವಿಸ್ ಒಪ್ಕೊಳ್ತಿರೋದಿಲ್ಲ. ಆದ್ರೆ ನೀನು ಸಹಾಯ ಮಾಡ್ಲೇಬೇಕು,
ಬೇಕು, ರಾತ್ರಿ ಬರ್ತೀನಿ ಅಂತ ಇಲ್ಲಿಂದ ಹೊಟ್ಟೋಗ್ತಾನೆ. ಇದಾದ್ಮೇಲೆ CCTVನ ನಮ್ಗೆ ತೋರಿಸಿದಾಗ ಗೊತ್ತಾಗುತ್ತೆ ಈ ಜಾಗದಲ್ಲಿ ಟ್ರಾವಿಸ್ ಮಾತ್ರ ಕೆಲಸ ಮಾಡ್ತಿಲ್ಲ, ನಯೋಮಿ ಅನ್ನೊಬ್ಳು ಹುಡುಗಿನೂ ಕೂಡ ಕೆಲಸ ಮಾಡ್ತಿದ್ದಾಳೆ. ನಂತರ ಸಂಜೆ ಆಗ್ತಿದ್ದಂಗೆನೆ ಗೋಡೌನ್ ಹತ್ರ ಒಬ್ರು ವಯಸ್ಸಾಗಿರುವಂತ ಲೇಡಿ ಬರ್ತಾರೆ. ಈ ಗೋಡೌನ್ ನಲ್ಲಿ ಇವ್ರದೊಂದು ಅಂಗಡಿ ಇದೆ. ಹೀಗೆ ಇವರು ಟ್ರಾವಿಸ್ ಜೊತೆ ಮಾತಾಡ್ತಾ ಲಿಫ್ಟ್ ನ ಸಹಾಯದಿಂದ ಇವರ ಅಂಗಡಿಗೆ ಬಂದಾಗ ಬಚ್ಚಿಟ್ಟಿರುವಂತ ಗನ್ ಅನ್ನ ಹೊರಗಡೆ ತೆಗಿತಾರೆ, ಹಾಗೆ ಡೋರ್ ಅನ್ನ ಹಾಕ್ತಾರೆ. ಹೇಳ್ಬೇಕು ಅಂತಂದ್ರೆ ಇವ್ರದಿವತ್ತು ವೆಡ್ಡಿಂಗ್ ಆನಿವರ್ಸರಿ, ಆದ್ರೆ ಇವರ ಗಂಡ ಬದುಕಿಲ್ಲ. ಒಬ್ಬರೇ ಬದುಕೋದಕ್ಕೆ ಇವ್ರಿಗೆ ತುಂಬಾ ದುಃಖ ಆಗ್ತಿರುತ್ತೆ, ಆದ್ರಿಂದ ಸಾಯ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಸಾಯೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮಲ್ಗಿರೋಣ ಅಂತ ಮಲ್ಕೋತಾರೆ. ಈ ಕಡೆ ಟ್ರಾವಿಸ್ಗೆ ಒಂದು ಸಿಗ್ನಲ್ ಸೌಂಡ್ ಕೇಳಿಸುತ್ತೆ. ಇದರಿಂದ ಇವನು ಕನ್ಫ್ಯೂಸ್ ಆಗಿ ಕೆಲಸ ಮಾಡ್ತಿರುವಂತ ನಿಯೋಮಿನ ಕರೆದು ಎಲ್ಲಾ ವಿಷಯನೂ ಹೇಳ್ತಾನೆ. ಇವಳು ಕೂಡ ಎಲ್ಲಾ ಕಡೆ ಹುಡುಕಾಡ್ತಾಳೆ, ಆದ್ರೆ ಇವಳಿಗೆ ಯಾವುದೇ ತರದ ಸಿಗ್ನಲ್ ಸೌಂಡ್ ಕೇಳಿಸೋದಿಲ್ಲ. ನಂತರ ನಯೋಮಿ ಜಾಗಕ್ಕೆ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿರೋದ್ರಿಂದ ಇವಳ ಜೊತೆ ಮಾತಾಡ್ತಾ ಫ್ರೆಂಡ್ ಮಾಡ್ಕೊಳ್ತಿರ್ತಾನೆ. ಅದೇ ಸಮಯಕ್ಕೆ ಇವಳ ಗಂಡ ಇವಳಿಗೆ ಕಾಲ್ ಮಾಡ್ತಾನೆ ಏನು ಹೇಳೋದಕ್ಕೆ ಅಂತ. ಆದ್ರೆ ಇವಳಿಗೆ ಅವನಂದ್ರೆ ಇಷ್ಟ ಇರೋದಿಲ್ಲ, ಮಾತನ್ನ ಕೇಳದೆ ಕಟ್ ಮಾಡ್ಬಿಡ್ತಾಳೆ. ಅದೇ ಸಮಯಕ್ಕೆ ಇವರಿಬ್ರಿಗೂ ಕೂಡ ಸಿಗ್ನಲ್ ಸೌಂಡ್ ಕೇಳಿಸ್ಬಿಡುತ್ತೆ. ಇನ್ನೊಂದ್ ಕಡೆ ರಾಬರ್ಟ್ ಮಲಗಿರ್ಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ. ನೋಡಿದ್ರೆ ಮಿಲಿಟರಿ ಅವರು ಕಾಲ್ ಮಾಡಿ ಫಂಗಸ್ ನ ಬಗ್ಗೆ ಮಾತಾಡ್ಬೇಕು ಅಂತ ಇರ್ತಾರೆ. ಇದರಿಂದ ಇವನು ಫೋನ್ ಕಟ್ ಮಾಡಿ ಇವನ ಹೆಂಡತಿಗೆ ಸುಳ್ಳು ಹೇಳ್ತಾನೆ, ಒಬ್ರು ಹಳೆ ಫ್ರೆಂಡ್ ಕಾಲ್ ಮಾಡಿದಾರೆ ಅಂತ. ನಂತರ ಇವನು ಎದ್ದೋಳ್ತಿದ್ರೆ ಇವನಿಗೆ ಬೆನ್ನಿನ ನೋವು ಕಾಡ್ತಿರುತ್ತೆ. ಯಾಕೆ ಅಂತಂದ್ರೆ ಮೂವಿಯ ಮೊದಲಲ್ಲಿ ಮ್ಯಾಂಟಿಸ್ ಕಾರಿಂದ ಗುದ್ಬಿಟ್ಟಿದ್ಲಲ್ಲ, ಆ ನೋವು ಇವನಿಗೆ ಇನ್ನೂ ಕೂಡ ಕಾಡ್ತಿರುತ್ತೆ. ಈ ಕಡೆ ಇವರಿಬ್ರು ಹುಡ್ಕಾಡ್ತಿರ್ಬೇಕಾದ್ರೆ ಮತ್ತೆ ಸೌಂಡ್ ಬಂದಿದ್ದನ್ನ ನೋಡಿ ಫಾಲೋ ಮಾಡ್ಕೊಂಡು ಬಂದಾಗ ಒಂದು ಫೋಟೋ ಇರುತ್ತೆ. ಫೋಟೋ ಹಿಂದೆ ಇರುವಂತ ಗೋಡೆಯ ಒಳಗಡೆಯಿಂದ ಸೌಂಡ್ ಬರ್ತಿರುತ್ತೆ. ಗೋಡೆ ಹೊಡೆದಾಕ್ಬಿಟ್ಟು ಒಳಗಡೆ ಏನಿದೆ ನೋಡೋಣ ಅಂತ ನಯೋಮಿ ಎಕ್ಸೈಟ್ ಆಗಿ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಇವಳ ಗಂಡ ಆಗಿರುವಂತ ಮೈಕ್ ಕಾಲ್ ಮಾಡ್ತಿರ್ತಾನೆ. ಆಗ ಇವಳಿಗೆ ಗಂಡ ಇರುವಂತ ವಿಷಯ ಟ್ರಾವಿಸ್ಗೂ ಕೂಡ ಗೊತ್ತಾಗುತ್ತೆ. ನಯೋಮಿ ಅವನಿಗೆ ರಿಕ್ವೆಸ್ಟ್ ಮಾಡ್ಕೋತಿರ್ತಾಳೆ, ಗೋಡೆನ ಹೊಡೆದಾಕಿ ಒಳಗಡೆ ಏನಿದೆ ನೋಡೋಣ ಅಂತ. ಆದ್ರೆ ಇದರಿಂದ ನನ್ ಕೆಲಸ ಏನಾದ್ರೂ ಹೋಗ್ಬಿಟ್ರೆ ಅಂತ ಇವನು ಹಿಂದೆ ಮುಂದೆ ನೋಡ್ತಿರ್ತಾನೆ. ಈ ಕಡೆ ರಾಬರ್ಟ್ ಲಾಕರ್ ನಲ್ಲಿರುವಂತ ಒಂದು ಸೀಕ್ರೆಟ್ ಫೋನ್ ಇಂದ ಮಿಲಿಟರಿ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ವಿಷಯ ಅಂತ ಕೇಳಿದಾಗ ಫಂಗಸ್ ಅನ್ನ ಪ್ರಿಸರ್ವ್ ಮಾಡಿ ಇಟ್ಟಿರುವಂತ ಜಾಗದಿಂದ ಎಮರ್ಜೆನ್ಸಿ ಸಿಗ್ನಲ್ ಬರ್ತಿದೆ ಅಂತ ಹೇಳೋದನ್ನ ಕೇಳಿ ತುಂಬಾ ಹೆದರ್ಕೊಬಿಡ್ತಾನೆ. ಆಗ ನಮ್ಗೆ ಈ ವಿಷಯನೆಲ್ಲ ರಾಬರ್ಟ್ ಗೆ ಹೇಳ್ತಿರುವಂತ ಇಶಾನಿ ಅನ್ನೋ ಒಬ್ರು ಮಿಲಿಟರಿ ಆಫೀಸರ್ ನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರಾಬರ್ಟ್ ಒಬ್ಬ ರಿಟೈರ್ಡ್ ಮಿಲಿಟರಿ ಆಫೀಸರ್. ಈ ಫಂಗಸ್ ಕೇಸ್ ಅನ್ನ ಇವನೇ ಮ್ಯಾನೇಜ್ ಮಾಡ್ತಿದ್ದು, ಆದ್ರಿಂದಾನೇ ಇವನಿಗೆ ಕಾಲ್ ಮಾಡಿರೋದು. ಆಗ ಇವನು ಇವಳಿಗೆ ಆ ಫಂಗಸ್ ನ ಬಗ್ಗೆ ಎಲ್ಲಾ ವಿಷಯನು ಹೇಳಿ ಆ ಫಂಗಸ್ ಎಷ್ಟು ಡೇಂಜರ್ಸ್ ಅಂತ ಅರ್ಥ ಮಾಡಿಸ್ತಾ ಹೇಳ್ತಿರ್ತಾನೆ. ಅದನ್ನ ನಾವು ಸ್ಪ್ರೆಡ್ ಆಗದೆ ರೀತಿ ತಡಿಬೇಕು. ಅಕಸ್ಮಾತ್ ಅದೇನಾದ್ರೂ ಸ್ಪ್ರೆಡ್ ಆಗ್ಬಿಟ್ರೆ ಈ ಭೂಮಿಯಿಂದ ಮನುಷ್ಯ ಸಂತತಿನೇ ಮುಗ್ದೋಗುತ್ತೆ. ಅದನ್ನ ಸ್ಟಾಪ್ ಮಾಡೋದಕ್ಕೆ ನನ್ಗೆ ಏನೇನು ವಸ್ತುಗಳು ಬೇಕು ಅದನ್ನೆಲ್ಲ ನೀನು ಕೊಡ್ಬೇಕು ಅಂತ. ಇವಳು ಮಾತ್ರ ಅದೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ರಾಬರ್ಟ್ ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಆದ್ರೆ ನಿಜವಾದ ಹೆಸರನ್ನ ಯಾರಿಗೂ ಹೇಳೋ ಹಾಗಿಲ್ಲ, ಆದ್ರಿಂದ ಇವಳು ನನ್ನ ಹೆಸರು ಅಬಿಗೇಲ್ ಅಂತ ಸುಳ್ಳು ಹೇಳ್ಬಿಡ್ತಾಳೆ. ನಂತರ ಇವನು ಇದನ್ನ ನಿನ್ ಕೈಲಿ ಮಾಡೋದಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಹೆಡ್ ಆಫೀಸರ್ ಗಾರ್ಡನ್ ಗೆ ಹೇಳು, ಅವರಿಗೆ ಎಲ್ಲಾ ವಿಷಯನೂ ಗೊತ್ತು ಅಂತ ಇರ್ತಾನೆ. ಈ ಕಡೆ ಇವರಿಬ್ರು ಈ ಗೋಡೆನ ಹೊಡೆದು ಒಳಗಡೆ ಬಂದು ನೋಡಿದ್ರೆ ಈ ಜಾಗದಲ್ಲಿ ಇಷ್ಟು ದೊಡ್ಡ ಡಿವೈಸ್ ಇರೋದನ್ನ ನೋಡಿ ಶಾಕ್ ಆಗೋಗ್ತಾರೆ. ಇದನ್ನೆಲ್ಲ ನೋಡ್ತಿರುವಂತ ಇವರಿಗೆ ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ. ಈ ಜಾಗ ಮೊದಲು ಒಂದು ಮಿಲಿಟರಿ ಬೇಸ್ ಆಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ. ಅಷ್ಟೇ ಅಲ್ಲದೆ ಈ ಡಿವೈಸ್ ರೂಮ್ ಗಳಲ್ಲಿ ಟೆಂಪರೇಚರ್ ನ ಜಾಸ್ತಿ ಹಾಗೆ ಕಮ್ಮಿ ಮಾಡುವಂತ ಡಿವೈಸ್ ಅಂತಾನು ಕೂಡ ಕಂಡಿಡಿದು ಬಿಡ್ತಾರೆ. ಹಾಗೆ ಇದೇ ಡಿವೈಸ್ ನ ಮೇಲೆ ಈ ಬೇಸ್ ನ ಮ್ಯಾಪ್ ಸಿಗುತ್ತೆ. ಮ್ಯಾಪ್ ನ ಪ್ರಕಾರ ಈ ಜಾಗದ ಅಂಡರ್ ಗ್ರೌಂಡ್ ನಲ್ಲಿ ಒಂದು ಬಂಕರ್ ಇದೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ನಿಯೋಮಿ ತುಂಬಾ ಕ್ಯೂರಿಯಸ್ ಆಗಿ ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಈ ಮ್ಯಾಪ್ ನ ಫೋಟೋನು ಕೂಡ ತಗೋತಾಳೆ. ಆದ್ರೆ ಟ್ರಾವಿಸ್ ಮಾತ್ರ ಇನ್ನೂ ಕೂಡ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಈ ಕೆಲಸ ನನ್ ಕೈ ತಪ್ಪೋದ್ರೆ ನಾನ್ ಜೀವನ ಹೇಗ್ ಮಾಡೋದು ಅಂತ. ಆದ್ರೆ ಅದ್ರ ಬಗ್ಗೆ ಯೋಚನೆ ಬಿಟ್ಟು ಇವಳು ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಪಡ್ತಿರೋದನ್ನ ನೋಡಿ ಸರಿ ಅಂತ ಇವನು ಕೂಡ ಅವಳ ಜೊತೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಗೋಡನ್ ಹೊರಗಡೆ ನೋಡಿದ್ರೆ ಒಂದು ಕಾರ್ ಬರುತ್ತೆ. ಈ ಕಾರ್ನ ಒಳಗಡೆ ಇರೋದು ಬೇರೆ ಯಾರು ಅಲ್ಲ, ನಯೋಮಿಯ ಹಸ್ಬೆಂಡ್ ಆಗಿರುವಂತ ಮೈಕ್. ಇವನ ಹತ್ರ ಒಂದು ಗನ್ ಕೂಡ ಇರುತ್ತೆ. ಇಲ್ಲಿ ಇವರಿಬ್ರು ಮ್ಯಾಪ್ ಅನ್ನ ಫಾಲೋ ಮಾಡ್ಕೊಂಡು ಬಂದಾಗ ಒಂದು ರೂಮ್ ನಲ್ಲಿ ಸೀಲ್ ಮಾಡಿ ಇಟ್ಟಿರುವಂತ ಡೋರ್ ಕಾಣಿಸುತ್ತೆ. ಆ ಡೋರ್ ಅನ್ನ ಹೊಡೆದು ಒಳಗಡೆ ಬಂದ್ರೆ ಈ ಜಾಗದಲ್ಲಿ ತುಂಬಾ ಮಿಲಿಟರಿ ಐಟಮ್ ಗಳೆಲ್ಲ ಇರ್ತವೆ, ಜೊತೆಗೆ ಸೇಫ್ಟಿ ಸೂಟ್ ಗಳು ಕೂಡ ಇರ್ತವೆ. ಇದ್ರ ಬಗ್ಗೆ ಇವರಿಗೆ ಜಾಸ್ತಿ ಅರ್ಥ ಆಗೋದಿಲ್ಲ. ಹೀಗೆ ಸೌಂಡ್ ಅನ್ನ ಫಾಲೋ ಮಾಡ್ಕೊಂಡು ಮುಂದೆ ಬಂದಾಗ ಕೆಳಗಡೆ ಅಂಡರ್ ಗ್ರೌಂಡ್ ಗೆ ಹೋಗೋದಕ್ಕೆ ಒಂದು ದೊಡ್ಡ ಏಣಿ ಇರುತ್ತೆ. ನಂತರ ಇಲ್ಲಿ ನೋಡಿದ್ರೆ ಮೈಕ್ ನಯೋಮಿ ಕಾಲ್ ಅನ್ನ ಪಿಕ್ ಮಾಡ್ತಿಲ್ಲ ಅಂತ ಅವಳಿಗೋಸ್ಕರ ವಾಯ್ಸ್ ಮೆಸೇಜ್ ಅನ್ನ ಮಾಡ್ತಿರ್ತಾನೆ. ನಾನು ಮಿಸ್ ಆಗಿ ಬೆಕ್ಕುಗೆ ಶೂಟ್ ಮಾಡ್ಬಿಟ್ಟಿದೀನಿ, ಆದ್ರೆ ಡೆಡ್ ಬಾಡಿನ ತಗೊಂಡು ನಿಮ್ಮ ಗೋಡನ್ ಹೊರಗಡೆನೆ ನಿಂತಿದ್ದೀನಿ ಬಾ ಅಂತ. ಆದ್ರೆ ಅದೇ ಸಮಯಕ್ಕೆ ನೋಡಿದ್ರೆ ಹಿಂದೆ ಡೆಕ್ಕಿಲಿ ಏನೋ ಸೌಂಡ್ ಆಗುತ್ತೆ. ಡೆಕ್ಕಿ ಯಾವ ರೀತಿ ಅಲುಗಾಡೋದಕ್ಕೆ ಶುರುವಾಗುತ್ತೆ ಅಂತಂದ್ರೆ ಒಳಗಡೆ ಯಾವ್ದು ಜೀವಂತ ವಸ್ತು ಇರೋ ರೀತಿ ಅನ್ನಿಸ್ತಿರುತ್ತೆ. ಓಪನ್ ಮಾಡಿ ನೋಡಿದ್ರೆ ಸತ್ತೋಗಿದ್ದಂತ ಬೆಕ್ಕು ಇನ್ನೂ ಜೀವಂತವಾಗಿರುತ್ತೆ, ಆದ್ರೆ ಇದು ಇನ್ಫೆಕ್ಟ್ ಆಗೋಗಿರುತ್ತೆ. ನೋಡ್ತಾ
ನೋಡ್ತಿದ್ದಂಗೆನೆ ಅದು ಮೇಲೆ ಹೋಗುತ್ತೆ. ಹಾಗೆ ಅದರ ಬಾಡಿ ಬ್ಲಾಸ್ಟ್ ಆಗಿದ್ರಿಂದ ಅದರ ರಕ್ತ ಮೈಕ್ ನ ಮೇಲೆ ಹಾಗೆ ಇಲ್ಲೇ ಇರುವಂತ ಒಂದು ಜಿಂಕೆ ಮೇಲೆ ಬಿದ್ದೋಗುತ್ತೆ. ನಂತರ ಇವರಿಬ್ರು ಆ ದೊಡ್ಡ ಏಣಿನ ಇಳಿದು ಅಂಡರ್ ಗ್ರೌಂಡ್ ನ ಬಂಕರ್ ಹತ್ರ ಬರ್ತಾರೆ. ಹೀಗೆ ಇವರು ಆ ಸೌಂಡ್ ಅನ್ನ ಫಾಲೋ ಮಾಡ್ತಾ ಮಾಡ್ತಾ ಮುಂದೆ ಬಂದಾಗ ಒಂದು ಡೋರ್ ಸಿಗುತ್ತೆ. ಈಗ್ಲೂ ಕೂಡ ಟ್ರಾವಿಸ್ ಹಿಂದೆ ಮುಂದೆ ನೋಡ್ತಿರ್ತಾನೆ. ಆದ್ರೆ ಇವಳ ಖುಷಿಗೋಸ್ಕರ ತುಂಬಾ ಕಷ್ಟಪಟ್ಟು ಓಪನ್ ಮಾಡಿ ಒಳಗಡೆ ಬಂದು ನೋಡಿದ್ರೆ ಒಂದು ಡೋರ್ ಇರುತ್ತೆ. ಇದೇ ಡೋರ್ ಇಂದ ಸಿಗ್ನಲ್ ಸೌಂಡ್ ಬರ್ತಿರೋದು. ಅಷ್ಟೇ ಅಲ್ಲದೆ ಈ ಜಾಗ ತುಂಬಾನೇ ಕೋಲ್ಡ್ ಆಗಿರುತ್ತೆ. ಇದೆಲ್ಲದ್ರಿಂದ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ತುಂಬಾ ಹೆದರ್ಕೊಳ್ತಿರ್ತಾರೆ. ಅದೇ ಸಮಯಕ್ಕೆ ನೋಡಿದ್ರೆ ಒಂದೇ ಜಾಗದಲ್ಲಿ ಇನ್ಫೆಕ್ಟ್ ಆಗಿರುವಂತ ತುಂಬಾ ಇಲಿಗಳು ಇರ್ತವೆ. ಆದ್ರೆ ಇವರಿಗೆ ಇನ್ಫೆಕ್ಟ್ ಆಗಿರೋದ್ರ ಬಗ್ಗೆ ಗೊತ್ತಿಲ್ಲ. ಹೀಗೆ ಇವರು ನೋಡ್ತಿದ್ರೆ ಈ ಎಲ್ಲಾ ಇಲಿಗಳ ಬಾಲ ಒಂದಕ್ಕೊಂದು ಜಾಯಿಂಟ್ ಆಗಿ ಒಂದೇ ಕಡೆ ಸಿಗಾಕೋಬಿಟ್ಟಿರ್ತವೆ. ಎಲ್ಲೂ ಕೂಡ ಹೋಗೋದಕ್ಕಾಗ್ತಿರೋದಿಲ್ಲ. ಇದಾದ್ಮೇಲೆ ಡೋರ್ ನ ಒಳಗಡೆ ನೋಡಿದ್ರೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಂತ ಫಂಗಸ್ ಎಲ್ಲಾ ಕಡೆನೂ ಹರಡ್ಬಿಟ್ಟಿರುತ್ತೆ. ಡೋರ್ ನ ಮೇಲೂ ಕೂಡ ಈ ಫಂಗಸ್ ಇರುತ್ತೆ. ಅದನ್ನೇ ಇವಳು ಟಚ್ ಮಾಡಿ ಟೆಸ್ಟ್ ಮಾಡೋದಕ್ಕೆ ನೋಡ್ತಾಳೆ. ಆದ್ರೆ ಧೈರ್ಯ ಸಾಕಾಗೋದಿಲ್ಲ. ಆದ್ರಿಂದ ಹೊರಗಡೆ ಬಂದು ಈ ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾರೆ. ಈ ಕಡೆ ಇನ್ಫೆಕ್ಟ್ ಆಗಿರುವಂತ ಮೈಕ್ ನ ಬ್ರೈನ್ ನ ವರೆಗೂ ಬೆಳೆದಿರುವಂತ ಫಂಗಸ್ ಇವನ್ನ ಬ್ರೈನ್ ನ ಒಳಗಡೆನೂ ಕೂಡ ಹೇಳ್ತಿರುತ್ತೆ ಈ ಫಂಗಸ್ ನ ಎಲ್ಲಾ ಕಡೆ ಹರಡ್ಬಿಡು ಅಂತ. ಆದ್ರಿಂದ ಇವನು ನಯೋಮಿನ ಹುಡ್ಕೋದಕ್ಕೆ ಗನ್ ಎತ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಇನ್ಫೆಕ್ಟ್ ಆಗಿರುವಂತ ಜಿಂಕೆನು ಕೂಡ ಇವನ್ ಜೊತೆ ಬರುತ್ತೆ. ಈ ಕಡೆ ರಾಬರ್ಟ್ ಆ ಗೋಡನ್ ಕಡೆಗೆ ಹೋಗ್ತಿರ್ತಾನೆ ಫಂಗಸ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಅಂತ. ಆಗ ಅಬಿಗೇಲ್ ಇವನಿಗೆ ಕಾಲ್ ಮಾಡಿದಾಗ ಇವನು ಕೇಳ್ತಾನೆ ಹೆಡ್ ಆಫೀಸರ್ ಗಾರ್ಡನ್ ಗೆ ಈ ವಿಷಯನ ಹೇಳುದ್ರ ಅಂತ. ಆಗ ಇವಳು ಕೂಡ ಗಾರ್ಡನ್ ಸತ್ತೋಗಿ 1.5 ವರ್ಷ ಆಯ್ತು ಅಂತ ಹೊಸ ಹೆಡ್ ಆಫೀಸರ್ ಗೆ ಕಾಲ್ ಟ್ರಾನ್ಸ್ಫರ್ ಮಾಡ್ತಾಳೆ. ಆಗ ಈ ಹೊಸ ಹೆಡ್ ಆಫೀಸರ್ ರಾಬರ್ಟ್ ಗೆ ಹೇಳ್ತಿರ್ತಾನೆ 18 ವರ್ಷದಿಂದ ಆ ಫಂಗಸ್ ಇಂದ ನಮ್ಗೆ ಯಾವುದೇ ತರದ ಪ್ರಾಬ್ಲಮ್ ಆಗಿಲ್ಲ, ಈಗ್ಲೂ ಕೂಡ ಆಗಿರೋದಿಲ್ಲ. ಮಿಸ್ ಆಗಿ ಅಲಾರಾಮ್ ಬಂದಿರುತ್ತೆ, ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ ಅಂತ ಕಾಲ್ ಕಟ್ ಮಾಡ್ತಾನೆ. ಆದ್ರೆ ಅಬಿಗೇಲ್ ಮಾತ್ರ ಪ್ರೈವೇಟ್ ಆಗಿ ಬಂದು ರಾಬರ್ಟ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಇವನು ಹೇಳ್ತಾನೆ ಈಗ ಈ ವಿಷಯನ ನಾವು ಯಾರಿಗೂ ಹೇಳೋ ಹಾಗಿಲ್ಲ, ಏನೇ ಮಾಡಿದ್ರು ನಾವೇ ಮಾಡ್ಬೇಕು. ಅಕಸ್ಮಾತ್ ಯಾರಿಗಾದ್ರೂ ಗೊತ್ತಾದ್ರೆ ನಾವು ಮಾಡೋದಕ್ಕೆ ಹೊಟ್ಟಿರುವಂತ ಕೆಲ್ಸನ ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ. ಅಂದಂಗೆ ಆ ಹೆಡ್ ಆಫೀಸರ್ ಏನಕ್ಕೆ ಈ ರೀತಿ ಹೇಳಿದ್ದು ಅಂತಂದ್ರೆ ರಾಬರ್ಟ್ ಮತ್ತೆ ಟ್ರೈನಿ ಮಾತ್ರ ಆ ಫಂಗಸ್ ಎಷ್ಟು ಡೇಂಜರಸ್ ಅಂತ ನೋಡಿರೋದು. ಮಿಕ್ತವರೆಲ್ಲ ಒಂದು ಮಾಮೂಲಿ ವೈರಸ್ ಇರಬಹುದು ಅಂತ ಇಗ್ನೋರ್ ಮಾಡಿರ್ತಾರೆ. ಇದೇ ಕಾರಣದಿಂದನೇ ಆ ಮಿಲಿಟರಿ ಬೇಸ್ ಅನ್ನ ಜಾಸ್ತಿ ತಲೆ ಕೆಡ್ಸ್ಕೊಳ್ಳದೆ ಮಾರ್ಬಿಟ್ಟಿರೋದು. ಈ ಕಡೆ ಇವರಿಬ್ರಿಗೂ ಇಂಟರ್ನೆಟ್ ನ ಸಹಾಯದಿಂದ ಗೊತ್ತಾಗುತ್ತೆ ಮೊದಲು ಈ ಜಾಗದಲ್ಲಿ DTRA ಅನ್ನೋ ಮಿಲಿಟರಿ ಏಜೆನ್ಸಿ ಇತ್ತು ಅಂತ. ಹೀಗೆ ನೋಡ್ತಿರ್ಬೇಕಾದ್ರೆ ನಯೋಮಿ ನೋಡಿದ್ರೆ ಒಂದು ಜಿಂಕೆ ಇದ್ದಕ್ಕಿದ್ದಂಗೆನೆ ಒಳಗಡೆ ಬಂದ್ಬಿಟ್ಟಿರುತ್ತೆ. ಇದನ್ನ ಇವರು ಶಾಕ್ ಇಂದ ನೋಡ್ತಿರ್ತಾರೆ. ಆಗ ಇದೆಲ್ಲ ಯಾವ ರೀತಿ ಆಯ್ತು ಅಂತ ನಮ್ಗೆ ತೋರಿಸ್ತಾ ಹೋಗ್ತಾರೆ. 1 ವರ್ಷಗಳ ಹಿಂದೆನೆ ಆ ಫಂಗಸ್ ರೂಮ್ ನಲ್ಲೆಲ್ಲ ಹರಡೋದಕ್ಕೆ ಶುರುವಾಯ್ತು. ಹೀಗೆ ಸ್ಪ್ರೆಡ್ ಆಗ್ತಾ ಬಾಗ್ಲು ಕಿಂಡಿಯ ಸಹಾಯದಿಂದ 1 ಗಂಟೆಗಳ ಹಿಂದೆ ಅಷ್ಟೇ ಹೊರಗಡೆ ಬಂದಿತ್ತು. ಆಗ ಒಂದು ಜಿಳ್ಳೆ ಬಂದು ಇದನ್ನ ತಿಂದಾಗ ಇದಕ್ಕೆ ತಲೆ ಕೆಟ್ಟಂಗಾಗಿ ಹೋಗ್ತಿರುತ್ತೆ. ಆಗ ಒಂದು ಇಲಿನೂ ಕೂಡ ಅಟ್ಯಾಕ್ ಮಾಡುತ್ತೆ. ಆ ಇಲಿಂದ ತಪ್ಪಿಸ್ಕೊಳ್ತಾ ಹೀಗೆ ಇದು ಗೋಡೋನಿಂದ ಹೊರಗಡೆ ಬರ್ತಿದ್ದಂಗೆನೆ ಒಂದು ಕಾರ್ ಇದನ್ನ ತೊಳೆದು ಬಿಡುತ್ತೆ. ನೋಡಿದ್ರೆ ಇದು ಮೈಕ್ ನ ಕಾರ್. ಈ ಫಂಗಸ್ ಡಿಕ್ಕಿಲಿದ್ದಂತ ಬೆಕ್ನು ಕೂಡ ಇನ್ಫೆಕ್ಟ್ ಮಾಡ್ಬಿಡುತ್ತೆ. ಅದಕ್ಕೆ ಇವರಿಬ್ರು ಏನಾಗ್ತಿದೆ ಅಂತ ಚೆಕ್ ಮಾಡೋದಕ್ಕೆ ಮೆಟ್ಲುನ ಹತ್ತುತ್ತಾ ಮೇಲ್ ಬಂದು ನೋಡಿದ್ರೆ ಲಿಫ್ಟ್ ನ ಸಹಾಯದಿಂದ ಜಿಂಕೆ ಮೊದ್ಲೇ ಬಂದು ತಲುಪಿಟ್ಟಿರುತ್ತೆ. ಆದ್ರೆ ಅದು ಹೋಗ್ತಿರ್ಬೇಕಾದ್ರೆ ಹಿಂದೆ ತಿರುಗಿ ಇವರನ್ನ ನೋಡಿ ಹತ್ರ ಬರ್ತಿದ್ದಂಗೆನೆ ಬ್ಲಾಸ್ಟ್ ಆಗೋಗುತ್ತೆ. ಆದ್ರೆ ಸದ್ಯ ಒಂದು ಹನಿ ರಕ್ತನೂ ಕೂಡ ಇವ್ರ ಮೇಲೆ ಬೀಳೋದಿಲ್ಲ. ಅದೇ ಸಮಯಕ್ಕೆ ಮೈಕ್ ಕೂಡ ಇಲ್ಲಿಗೆ ಬರ್ತಾನೆ. ಇವನನ್ನ ನೋಡ್ತಿರುವಂತೆ ಇವ್ರಿಗೆ ಆರಾಮಾಗಿ ಅರ್ಥ ಆಗೋಗುತ್ತೆ ಆ ಜಿಂಕೆ ತರನೇ ಇವನು ಕೂಡ ಇನ್ಫೆಕ್ಟ್ ಆಗೋಗಿದ್ದಾನೆ ಅಂತ. ಆಗ ಇವನು ಹುಚ್ಚನ್ ರೀತಿ ಆಡ್ತಾ ನಾನ್ ನಿಮ್ಮನ್ನು ಕೂಡ ಇನ್ಫೆಕ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಂಗೆ ಇವರಿಬ್ರು ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಆಗ ಮಲಗಿರುವಂತ ಈ ವಯಸ್ಸಾಗಿರುವಂತ ಲೇಡಿಗೂ ಕೂಡ ಎಚ್ಚರ ಆಗೋಗುತ್ತೆ. ಈ ಕಡೆ ಇವರಿಬ್ರು ಎಸ್ಕೇಪ್ ಆಗ್ತಾ ಬಚ್ಚಿಟ್ಕೊಳ್ಳೋದಕ್ಕೆ ಒಂದು ಜಾಗನ ಹುಡುಕ್ತಿರ್ತಾರೆ. ಆದ್ರೆ ಯಾವ ಶಾಪ್ ಕೂಡ ಓಪನ್ ಆಗಿರೋದಿಲ್ಲ. ಇದರಿಂದ ಇವರೇ ಒಂದು ಶಾಪ್ ಅನ್ನು ಓಪನ್ ಮಾಡಿ ಒಳಗಡೆ ಬಂದು ಕ್ಲೋಸ್ ಮಾಡೋ ಅಷ್ಟರಲ್ಲಿ ಮೈಕ್ ಇಲ್ಲಿಗೆ ಬಂದ್ಬಿಟ್ಟಿರ್ತಾನೆ. ಆದ್ರೆ ಮೈಕ್ಗೆ ಗೊತ್ತಾಗೋದಿಲ್ಲ ಇವರು ಇಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ. ಆದ್ರಿಂದ ಅವನು ಹೋಗ್ತಿರ್ತಾನೆ. ಒಂದು ಬ್ಯಾಟ್ರಿ ಬಿದ್ದೋಗುತ್ತೆ. ಟ್ರಾವಿಸ್ ಅದನ್ನ ಎತ್ಕೊಬಿಡ್ತಾನೆ. ಆದ್ರೆ ಇವನು ಮಿಸ್ ಆಗಿ ಇಲ್ಲಿರುವಂತ ವಸ್ತುಗಳನ್ನ ಬಿಡಿಸಿ ಸೌಂಡ್ ಮಾಡಿದ್ರಿಂದ ಮೈಕ್ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಅಷ್ಟರಲ್ಲಿ ಇವರು ಬಾಕ್ಲಾಕ್ಬಿಡ್ತಾರೆ. ಇವ್ರಿಗೆ ಆಗ್ಲೇ DTRA ಮಿಲಿಟರಿ ಏಜೆನ್ಸಿ ಬಗ್ಗೆ ಗೊತ್ತಾಯ್ತಲ್ಲ, ಅವ್ರಿಗೆ ಕಾಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ರಾಬರ್ಟ್ ನ ಕರ್ಕೊಂಡು ಹೋಗೋದಕ್ಕೆ ನಾವು ಮೂವಿಯ ಮೊದಲಲ್ಲಿ ನೋಡಿದಂತ ಟ್ರೀನಿ ಇವನ ಹಳೆಯ ಫ್ರೆಂಡ್ ಬಂದಿರ್ತಾಳೆ. ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಡೀತಿರುವಂತ ವಿಷಯ ಇವಳಿಗೂ ಕೂಡ ಗೊತ್ತಿರುತ್ತೆ. ಆಗ ಅಬಿಗೇಲ್ ಇವನಿಗೆ ಕಾಲ್ ಮಾಡಿ ಗೋಡೌನ್ ನಲ್ಲಿ ಕೆಲಸ ಮಾಡ್ತಿರುವಂತ ನಯೋಮಿ ಅನ್ನೊಬ್ಳು ಹುಡುಗಿ ಕಾಲ್ ಮಾಡಿದಾಳೆ ಅಂತ ಹೇಳ್ತಾಳೆ. ಸರಿ ಅಂತ ಇವನು ಕಾಲ್ ಅನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ನಯೋಮಿ ಫಂಗಸ್ ನ ಬಗ್ಗೆ ಹೇಳ್ತಾಳೆ. ಆದ್ರಿಂದ ಇವನು ಕೇಳ್ತಾನೆ ಆ ಫಂಗಸ್ ಗೆ ಯಾರಾದ್ರೂ ಇನ್ಫೆಕ್ಟ್ ಆಗಿದಾರ ಅಂತ. ಹೌದು, ಒಬ್ಬ ವ್ಯಕ್ತಿ ಹಾಗೆ ಒಂದು ಜಿಂಕೆ ಇನ್ಫೆಕ್ಟ್ ಆಗಿತ್ತು. ಆ ಜಿಂಕೆ ಬ್ಲಾಸ್ಟ್ ಆಗೋಯ್ತು ಅಂತ ಹೇಳಿದಾಗ ಮತ್ತೆ ಇವನು ಹೇಳ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಫಂಗಸ್ ನ ಟಚ್ ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಹಾಗೆ ನೀವು ಯಾವ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದೀರೋ ಅದೇ ಜಾಗದಲ್ಲಿ ನನ್ಗೋಸ್ಕರ ವೆಯ್ಟ್ ಮಾಡ್ತೀರಿ, ಇನ್ನ 20 ನಿಮಿಷದಲ್ಲಿ ಬರ್ತೀನಿ ಅಂತ. ಇದನ್ನೆಲ್ಲ ನೋಡ್ತಿರೋಂತ ಇವರಿಗೆ ತುಂಬಾ ಭಯ ಆಗ್ತಿರುತ್ತೆ.
ಆಗ ಟ್ರಾವಿಸ್ ಹೇಳ್ತಿರ್ತಾನೆ ಅಕಸ್ಮಾತ್ ಇದೇನಾದ್ರೂ ಜಾಂಬಿ ವೈರಸ್ ಆಗಿದ್ರೆ ಅಂತ. ಆದ್ರೆ ಇವಳು ಮಾತ್ರ ಅದನ್ನ ನಂಬ್ತಿರೋದಿಲ್ಲ, ಅದೆಲ್ಲ ಬರೀ ಮೂವೀಸ್ ಗಳಲ್ಲಿ ಮಾತ್ರ ಆಗೋದು ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಬೈಕ್ ಗಳ ಶಬ್ದ ಇವರಿಗೆ ಕೇಳಿಸುತ್ತೆ, ಅಂದ್ರೆ ಯಾರೋ ಬಂದ್ರು ಅಂತ. ನೋಡಿದ್ರೆ ಬಂದಿರೋದು ಬೇರೆ ಯಾರು ಅಲ್ಲ, ನಾವು ಬೆಳಗ್ಗೆ ನೋಡಿದ್ವಲ್ಲ ಮ್ಯಾನೇಜರ್ ಗ್ರಿಫಿನ್ ಸ್ಮಗಲ್ ಮಾಡಿರುವಂತ ಟಿವಿಗಳನ್ನ ತಗೊಂಡು ಹೋಗೋದಕ್ಕೆ ಇವನ ಟೀಮ್ ಅನ್ನ ಕರ್ಕೊಂಡ್ ಬಂದಿರ್ತಾನೆ. ಆದ್ರೆ ಯಾವಾಗ ಒಳಗಡೆ ಬರ್ತಾನೋ ಬ್ಲಾಸ್ಟ್ ಆಗಿರುವಂತ ಜಿಂಕೆನ ನೋಡಿ ಇವರೆಲ್ಲರಿಗೂ ವಾಂತಿನೇ ಬಂದ್ಬಿಡುತ್ತೆ. ಹಾಗೆ ಗೋಡೆಲಾಗಿರುವಂತ ತೂತನ ನೋಡಿ ತುಂಬಾ ಕೋಪ ಬಂದು ಮೈಕ್ ನಲ್ಲಿ ಹೇಳ್ತಿರ್ತಾನೆ, ಟ್ರಾವಿಸ್ ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ. ಆದ್ರೆ ಅದಕ್ಕಿಂತ ಮೊದ್ಲು ನಾವು ಟಿವಿಗಳನ್ನ ಎತ್ಕೊಂಡು ಹೋಗ್ಬೇಕು ಅಂತ ಅಲ್ಲಿಂದ ಕೆಳಗಡೆ ಟಿವಿಗಳಿಟ್ಟಿರುವಂತ ಜಾಗಕ್ಕೆ ಬರ್ತಾರೆ. ನಂತರ ನೋಡಿದ್ರೆ ಟ್ರೀನಿ ರಾಬರ್ಟ್ ನ ಕರ್ಕೊಂಡು ಇವಳ ಮನೆಗ್ ಬರ್ತಾಳೆ. ಯಾಕೆ ಅಂತಂದ್ರೆ ಇವಳ ಮನೇಲಿ ಒಂದು ತುಂಬಾ ದೊಡ್ಡ ಬಾಂಬ್ ಅನ್ನ ಬಚ್ಚಿಟ್ಟಿದ್ದಾಳೆ. ಆ ಗೋಡನ್ನ ಬ್ಲಾಸ್ಟ್ ಮಾಡೋದಕ್ಕೆ ಇದು ಬೇಕು. ಹೀಗೆ ಹೋಗ್ತಿರ್ಬೇಕಾದ್ರೆ ಇವಳ ಮಗನಿಗೆ ಎಚ್ಚರ ಆಗೋಗುತ್ತೆ, ಇದು ಕೆಲ್ಸಕ್ಕೆ ಸಂಬಂಧಪಟ್ಟಿರುವಂತ ವಿಷಯ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಇವನನ್ನ ಕರ್ಕೊಂಡು ಹೊರಗಡೆ ಬರ್ತಾಳೆ. ಹೇಳ್ಬೇಕು ಅಂತಂದ್ರೆ ಇವಳು ಅವನ ಜೊತೆ ಹೋಗ್ತಿಲ್ಲ. ಇವರಿಬ್ರು ತುಂಬಾ ಒಳ್ಳೆ ಫ್ರೆಂಡ್ಸ್ ಗಳಾಗಿರೋದ್ರಿಂದ ಕೆಲಸ ಮಾಡ್ತಿರ್ಬೇಕಾದ್ರೆ ಹುಷಾರಾಗಿರು ಅಂತ ಬಾಂಬ್ ನ ಕೊಟ್ಟು ಅವನನ್ನು ಕೂಡ ಕಳಿಸ್ಕೊಡ್ತಾಳೆ. ಈ ಕಡೆ ನಯೋಮಿ ರಾಬರ್ಟ್ ಹೇಳಿರೋ ರೀತಿ ಅವ್ನ್ ಬರೋವರೆಗೂ ಇಲ್ಲೇ ವೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅದಕ್ಕೆ ಟ್ರಾವಿಸ್ ರೆಡಿ ಆಗಿರೋದಿಲ್ಲ. ಗ್ರಿಫಿನ್ಗೆ ಈಗ ಎಲ್ಲಾ ವಿಷಯ ಗೊತ್ತಾಗಿದೆ, ಅವನು ನನ್ನ ಕೆಲಸದಿಂದ ತೆಗ್ದಾಕ್ಬಿಡ್ತಾನೆ. ಅವನಿಗೆ ಸಾರಿ ಕೇಳಿ ಕೆಲ್ಸನ ಕಾಪಾಡ್ಕೊಳ್ಳೋದಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತಾನೆ. ಆಗ ನಯೋಮಿ ಇವನನ್ನ ಇಷ್ಟಪಡೋದಕ್ಕೆ ಶುರು ಮಾಡಿರೋದ್ರಿಂದ ಇದ್ರಲ್ಲಿ ನಂದು ಕೂಡ ತಪ್ಪಿದೆ, ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಇವರು ಟಿವಿಗಳನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಆಗ ಇವರಿಬ್ರು ನೋಡಿದ್ರೆ ಮೈಕ್ ತುಂಬಾ ಭಯಂಕರವಾಗಿ ಕನ್ವರ್ಟ್ ಆಗಿ ಟಿವಿ ಇಟ್ಟಿರುವಂತ ಜಾಗಕ್ಕೆ ಬರ್ತಾನೆ. ಇಲ್ಲಿ 3 ಜನ ಇರ್ತಾರೆ. ಇವರು ಇವನನ್ನ ನೋಡಿ ಹೆದರ್ಕೊಬಿಟ್ಟಿರ್ತಾರೆ. ಆಗ ಮೈಕ್ ಇವರ ಮೇಲೆಲ್ಲ ವಾಂತಿನ ಮಾಡಿ ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾನೆ. ನಂತರ ಇವನು ಇವರಿಬ್ರನ್ನು ಕೂಡ ನೋಡಿ ಬರ್ತಿರ್ಬೇಕಾದ್ರೆ ಯಾರು ಶೂಟ್ ಮಾಡ್ತಾರೆ. ನೋಡಿದ್ರೆ ಆ ವಯಸ್ಸಾಗಿರುವಂತ ಲೇಡಿ, ಇದು ನಿಮ್ಗೆ ಸೇಫ್ ಆದ ಜಾಗ ಅಲ್ಲ ಅಂತ ಟ್ರಾವಿಸ್ ಹೇಳ್ತಿರ್ತಾನೆ. ನಂತರ ಅಬಿಗೇಲ್ ರಾಬರ್ಟ್ಗೆ ಕಾಲ್ ಮಾಡಿ ಗೋಡೋನ್ ಹತ್ರ ಇನ್ನೊಂದಷ್ಟು ಜನ ಹೋಗಿರೋದನ್ನ ಹೇಳ್ತಾಳೆ. ಆಗ ಇವನು ಕೂಡ ಸ್ಯಾಟಲೈಟ್ ಫುಟೇಜ್ ಅನ್ನ ಯೂಸ್ ಮಾಡಿ ಅವರನ್ನ ಟ್ರ್ಯಾಕ್ ಮಾಡು, ಅವರ ಬಾಡಿ ನಾರ್ಮಲ್ ಗಿಂತ ಜಾಸ್ತಿ ಹೀಟ್ ಆಗಿತ್ತು ಅಂತಂದ್ರೆ ಅವರು ಇನ್ಫೆಕ್ಟ್ ಆಗಿದ್ದಾರೆ ಅಂತ, ಯಾರ್ಯಾರು ಇನ್ಫೆಕ್ಟ್ ಆಗಿದ್ದಾರೆ ನನಗೆ ಹೇಳು ಅಂತ. ಇವಳು ಕೂಡ ಅದಕ್ಕೆ ಸರಿ ಅಂತ ಒಪ್ಕೊಳ್ತಾಳೆ. ಈ ಕಡೆ ಟ್ರಾವಿಸ್ ಈ ವಯಸ್ಸಾಗಿರುವಂತ ಲೇಡಿನ ಸೇಫ್ ಆಗಿ ಕಳಿಸ್ಕೊಡ್ತಾನೆ. ಆದ್ರೆ ಗ್ರಿಫಿನ್ ಗೆ ಇವನ ಜನರು ಎಲ್ಲೂ ಕೂಡ ಕಾಣಿಸ್ತಿರೋದಿಲ್ಲ. ಈ ಕಡೆ ಹೊರಗಡೆ ಗ್ರಿಫಿನ್ ನ ಟೀಮ್ ನಲ್ಲಿರುವಂತ ಒಬ್ಬ ವ್ಯಕ್ತಿ ಕಾದು ಕಾದು ಸಾಕಾದ್ರೂ ಯಾರು ಬರ್ದೇ ಇರೋದನ್ನ ನೋಡಿ ಟಿವಿಗಳನ್ನ ತಗೊಂಡು ಹೊಟ್ಟೋಗ್ತಾನೆ. ಈ ಕಡೆ ಗ್ರಿಫಿನ್ ನ ಮುಂದೆ ಟ್ರಾವಿಸ್ ಬಂದು ಎಲ್ಲಾ ವಿಷಯನೂ ಅರ್ಥ ಮಾಡಿಸ್ತಾ ಆ ಫಂಗಸ್ ನ ಟಚ್ ಮಾಡಬೇಡಿ ಅಂತ ಹೇಳ್ತಿರ್ತಾನೆ. ಆಗ ಮೈಕ್ ಲಾಕ್ ಮಾಡಿರುವಂತ ಜನರು ಕೂಗ್ತಿರ್ತಾರೆ. ಇದೇ ಸಮಯದಲ್ಲಿ ಗ್ರಿಫಿನ್ ಮಿಸ್ ಆಗಿ ಟ್ರಾವಿಸ್ ಗೆ ಶೂಟ್ ಮಾಡಿ ಹೆದರ್ಸ್ತಿರ್ತಾನೆ, ನನ್ನ ಜನರಿರುವಂತ ಡೋರ್ ಅನ್ನು ಓಪನ್ ಮಾಡುವಂತ. ಇವನು ಕೂಡ ನಿಧಾನವಾಗಿ ಬರ್ತಾನೆ. ಆದ್ರೆ ಲಾಕ್ ಓಪನ್ ಮಾಡೋದಿಲ್ಲ, ಇನ್ನು ಕೂಡ ಲಾಕ್ ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ ನಯೋಮಿ ಬಂದು ಅಟ್ಯಾಕ್ ಮಾಡಿ ಟ್ರಾವಿಸ್ ನ ಕರ್ಕೊಂಡು ಎಸ್ಕೇಪ್ ಆಗೋಗ್ತಾಳೆ. ಹೀಗೆ ಇವರಿಬ್ರು ಹೊರಗಡೆ ಬಂದಾಗ ಒಬ್ಬ ವ್ಯಕ್ತಿ ಇವ್ರ ಮುಂದೆ ಬರ್ತಾನೆ. ಆಗ ಅಬಿಗೇಲ್ ಹೇಳ್ತಿರ್ತಾಳೆ ಅವರಿಬ್ರು ನಾರ್ಮಲ್ ಆಗಿದ್ದಾರೆ, ಇನ್ಫೆಕ್ಟ್ ಆಗಿಲ್ಲ ಅಂತ. ಹೌದು, ರಾಬರ್ಟ್ ಇಲ್ಲಿಗೆ ಬಂದು ತಲುಪಿರ್ತಾನೆ. ಇವರಿಬ್ರು ಮಾತ್ರ ಮಿಲಿಟರಿ ಅವರನ್ನ ಕರ್ಕೊಂಡ್ ಬರ್ದೆ ಇವನು ಒಬ್ನೇ ಬಂದಿದ್ದಾನೆ ಅಂತ ಕೋಪ ಮಾಡ್ಕೊಳ್ತಿರ್ತಾರೆ. ಇದರಿಂದ ಇವನು ಇವರಿಗೆ ಎಲ್ಲಾ ವಿಷಯನು ಹೇಳಿ ಅರ್ಥ ಮಾಡಿಸ್ತಾನೆ. ಇಲ್ಲಿ ನೋಡಿದ್ರೆ ಗ್ರಿಫಿನ್ ಇವನ ಟೀಮ್ ಅವರನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಕೀಯನ್ನ ಎತ್ಕೊಳ್ತಿರ್ತಾನೆ. ಆಗ ರಾಬರ್ಟ್ ಇವರಿಬ್ರಿಗೂ ಹೇಳ್ತಾ ಹೋಗ್ತಾನೆ, ನಿಮ್ಮಿಬ್ರಿಗೂ ಒಂದು ಕೆಲಸ ಇದೆ. ಈ ಟೈಮ್ ಬಾಂಬ್ ಅನ್ನ ಎತ್ಕೊಂಡು ಹೋಗಿ ಆ ಫಂಗಸ್ ಎಲ್ಲಿಂದ ಹರಡ್ತಿದ್ಯೋ ಅಲ್ಲಿ ಇಟ್ಟು ಆಕ್ಟಿವೇಟ್ ಮಾಡಿ ಬನ್ನಿ. ಈ ಜಾಗನ ಬ್ಲಾಸ್ಟ್ ಮಾಡಿ ಸರ್ವನಾಶ ಮಾಡಿದ್ರೆ ಮಾತ್ರ ಫಂಗಸ್ ಅನ್ನ ತಡೆಯೋದಕ್ಕಾಗೋದು. ಈ ಕೆಲಸನ ನಾನೇ ಮಾಡ್ತಿದ್ದೆ, ಆದ್ರೆ ನನ್ಗೆ ತುಂಬಾನೇ ಬೆನ್ನೋವು, ಬಾಂಬ್ ಅನ್ನ ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಇದರಿಂದ ನೀವೇ ಹೋಗಿ, ನಾನಿಲ್ಲೇ ಇದ್ದು ಇನ್ಫೆಕ್ಟ್ ಆಗಿರೋರು ಯಾರು ಹೊರಗಡೆ ಹೋಗದೆ ಇರೋ ರೀತಿ ನೋಡ್ಕೋತೀನಿ ಅಂತ. ಸರಿ ಅಂತ ಹೇಳಿ ಇವರಿಬ್ರು ಕೂಡ ಪ್ರಪಂಚನ ಕಾಪಾಡೋದಕ್ಕೆ ರೆಡಿ ಆಗ್ತಾರೆ. ಈ ಕಡೆ ಗ್ರಿಫಿನ್ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಇವನ ಟೀಮ್ ನವರು ಇನ್ಫೆಕ್ಟ್ ಆಗೋಗಿರ್ತಾರೆ. ಇವನ ಜೊತೆಲಿದ್ದಂತ ಒಬ್ಬ ವ್ಯಕ್ತಿ ಅಂತೂ ಹೆದರ್ಕೊಂಡು ಫಂಗಸ್ ನ ಮೇಲೆನೆ ಬಿದ್ದೋಗ್ತಾನೆ. ಇದರಿಂದ ಗ್ರಿಫಿನ್ ಗೆ ಇವನ ಟೀಮ್ ನವರ ಮೇಲೆ ನಂಬಿಕೆ ಬರದೆ ಗನ್ ಪಾಯಿಂಟ್ ಅನ್ನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಇನ್ಫೆಕ್ಟ್ ಆಗಿರೋದ್ರಿಂದ ಇವನ ಟೀಮ್ ನ ಒಬ್ಳು ಲೇಡಿ ತಲೆ ಹೊಡೆದೋಗುತ್ತೆ. ಇಲ್ಲಿ ಇವರಿಬ್ರು ಸೇಫ್ಟಿ ಸೂಟ್ ಅನ್ನ ಹಾಕೊಂಡು ಬಾಂಬ್ ತಗೊಂಡು ಅಂಡರ್ ಗ್ರೌಂಡ್ ಗೆ ಇಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಅದೇ ರೀತಿ ರಾಬರ್ಟ್ ಕೂಡ ಇಲ್ಲಿರುವಂತ ಕಾರ್ ಗಳನ್ನ ಪಂಚರ್ ಮಾಡ್ತಿರ್ತಾನೆ, ಇನ್ಫೆಕ್ಟ್ ಆಗಿರೋರು ಹೊರಗಡೆ ಹೋಗದೆ ಇರ್ಲಿ ಅಂತ. ಅದೇ ಸಮಯಕ್ಕೆ ಫಂಗಸ್ ಮೇಲೆ ಬಿದ್ದಿದ್ದಂತ ವ್ಯಕ್ತಿ ರಾಬರ್ಟ್ ಕಡೆಗೆ ಬರ್ತಿರ್ತಾನೆ. ಅಬಿಗೇಲ್ ಕೂಡ ಇನ್ಫೆಕ್ಟ್ ಆಗಿರುವಂತ ವ್ಯಕ್ತಿ ನಿನ್ ಕಡೆಗೆ ಬರ್ತಿದ್ದಾನೆ ಅಂತ ಹೇಳ್ತಿದ್ದಂಗೆನೆ ಇವನು ಕೂಡ ಶೂಟ್ ಮಾಡ್ತಾನೆ. ಆದ್ರೆ ಇದೇ ಸಮಯಕ್ಕೆ ಇವನ ಬ್ಯಾಕ್ ಪೇನ್ ಕೂಡ ಜಾಸ್ತಿ ಆಗೋಗುತ್ತೆ. ಅಷ್ಟೊತ್ತಿಗೆ ಇವರಿಬ್ರು ಬಾಂಬ್ ಅನ್ನ ತಗೊಂಡು ಮೆಟ್ಲನ್ನ ಹಿಡಿದು ಅಂಡರ್ ಗ್ರೌಂಡ್ ಗೆ ಬಂದು ತಲುಪಿರ್ತಾರೆ. ಇನ್ನೊಂದ್ ಕಡೆ ಗ್ರಿಫಿನ್ ಕೂಡ ಇವನ ಟೀಮ್ ನ ಜೊತೆ ಹೊರಗಡೆ ಹೋಗ್ತಿರ್ತಾನೆ.
ಆದ್ರೆ ರಾಬರ್ಟ್ ಸಾಯಿಸಿದ್ನಲ್ಲ ವ್ಯಕ್ತಿ ಇನ್ಫೆಕ್ಟ್ ಆಗಿರೋದ್ರಿಂದ ಇವನ ಬಾಡಿ ಬ್ಲಾಸ್ಟ್ ಆಗೋಗುತ್ತೆ. ಇದರಿಂದ ರಾಬರ್ಟ್ ಈ ಜಾಗದಲ್ಲಿರುವಂತ ಎಲ್ಲಾ ಬೈಕ್ ಗಳನ್ನ ನಾಶ ಮಾಡ್ಬಿಡ್ತಾನೆ. ಇವರಿಬ್ರು ಬಾಂಬ್ ಅನ್ನ ತಗೊಂಡು ಫಂಗಸ್ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆದಂತ ರೂಮ್ ಗೆ ಬರ್ತಾರೆ. ಇವರು ಇದನ್ನ ಆಕ್ಟಿವೇಟ್ ಮಾಡೋದಕ್ಕೆ ಓಪನ್ ಮಾಡಿದ್ರೆ ರಾಬರ್ಟ್ ಮೊದ್ಲೇ ಆಕ್ಟಿವೇಟ್ ಮಾಡಿ ಕೊಟ್ ಕಳಿಸಿರ್ತಾನೆ. ಇದರಿಂದ ಇವರು ಹೆದರ್ಕೊಂಡು ಬೇಗ ಇಲ್ಲಿಂದ ಹೋಗ್ತಿರ್ತಾರೆ. ಈ ಕಡೆ ಗ್ರಿಫಿನ್ ಇವನ ಫ್ರೆಂಡ್ ನ ಜೊತೆ ಹೊರಗಡೆ ಹೋಗ್ತಿರ್ಬೇಕಾದ್ರೆ ಅದನ್ನ ನೋಡಿದಂತ ರಾಬರ್ಟ್ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆದ್ರೆ ಗ್ರಿಫಿನ್ ಇನ್ನೂ ಕೂಡ ಬದುಕಿರ್ತಾನೆ. ಶೂಟ್ ಮಾಡಿದಂತ ವ್ಯಕ್ತಿ ಮತ್ತೆ ಇದ್ದಿದ್ದನ್ನ ನೋಡಿ ಗ್ರಿಫಿನ್ ಅವನಿಗೆ ಶೂಟ್ ಮಾಡ್ಬಿಡ್ತಾನೆ. ಇಷ್ಟೊತ್ತಿಗೆ ರಾಬರ್ಟ್ಗೂ ಕೂಡ ಶೂಟ್ ಮಾಡೋದಕ್ ಆಗ್ತಿಲ್ಲ. ಇದರಿಂದ ಗ್ರಿಫಿನ್ ಇವನನ್ನ ಸಾಯಿಸೋದಕ್ಕೆ ಅಂತ ಬಂದ್ರೆ ಅದೇ ಸಮಯಕ್ಕೆ ಒಂದು ಕಾರ್ ಇಲ್ಲಿಗೆ ಬರುತ್ತೆ. ನೋಡಿದ್ರೆ ಟ್ರಿನಿ ಇವಳು ಗ್ರಿಫಿನ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಈ ಕಡೆ ಇವರಿಬ್ರು ಬರ್ತಿರ್ಬೇಕಾದ್ರೆ ಗ್ರಿಫಿನ್ ಟೀಮ್ ನ ಒಬ್ಳು ಲೇಡಿ ಕಾಣಿಸ್ತಾಳೆ. ಆದ್ರೆ ಇವಳು ಇನ್ಫೆಕ್ಟ್ ಆಗಿರೋದ್ರಿಂದ ಇವರೇ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನಂತರ ಟೈಮ್ ಕೂಡ ತುಂಬಾ ಕಮ್ಮಿ ಆಗ್ಬಿಟ್ಟಿರುತ್ತೆ. ಯಾವಾಗ ಇವರಿಬ್ರು ರಾಬರ್ಟ್ ಹಾಗೆ ಟ್ರಿನಿ ಹತ್ರ ಬರ್ತಾರೋ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಮೊದ್ಲೇ ಏನಕ್ಕೆ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡಿದ್ದೆ ಅಂತ, ನೀವು ಬೇಗ ಬರ್ತೀರ ಅಂತ ಗೊತ್ತಿತ್ತು ಅದಕ್ಕೇನೆ ಆಕ್ಟಿವೇಟ್ ಮಾಡಿದ್ದೆ ಅಂತ ಹೇಳ್ತಾನೆ. ನಂತರ ಇವರೆಲ್ಲರೂ ಕಾರ್ನ ಒಳಗಡೆ ಕುಂತ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಟೈಮರ್ ಕೂಡ ಮುಗಿತಿದ್ದಂಗೆನೆ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಭೂಮಿ ಎಲ್ಲ ಕೆಳಗಡೆ ಕುಸಿತಿರುತ್ತೆ. ಇವರು ಕೂಡ ಇದಕ್ಕೆ ಸಿಗಾಕೊಳ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಕಾರನ್ನ ತುಂಬಾ ಸ್ಪೀಡ್ ಆಗಿ ಡ್ರೈವ್ ಮಾಡ್ಕೊಂಡು ಮುಂದೆ ಬಂದಿದ್ರಿಂದ ಎಸ್ಕೇಪ್ ಆಗ್ತಾರೆ. ನೋಡಿದ್ರೆ ಬ್ಲಾಸ್ಟ್ ಆದಂತ ಜಾಗ ದೊಡ್ಡ ಹೋಲ್ ಆಗ್ಬಿಟ್ಟಿರುತ್ತೆ. ಇವರು ಸಕ್ಸಸ್ ಆಗಿದ್ರಿಂದ ಅಬಿಗೇಲ್ ಕೂಡ ತುಂಬಾ ಸಂತೋಷ ಪಡ್ತಾಳೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಈ ವೈರಸ್ ನ ನೆಗ್ಲೆಕ್ಟ್ ಮಾಡಿದ್ರಿಂದ ಮಿಲಿಟರಿಯ ಆ ಹೊಸ ಹೆಡ್ ಆಫೀಸರ್ ಗೆ ಎಲ್ಲರೂ ಚೆನ್ನಾಗಿ ಬೈತಿರ್ತಾರೆ. ಹಾಗೆ ಎಲ್ಲರೂ ರಾಬರ್ಟ್ ಗೆ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ಹೀಗೆ ಇವನು ಹಾಸ್ಪಿಟಲ್ ನಲ್ಲಿ ಇರ್ಬೇಕಾದ್ರೆ ಇವನನ್ನ ಮೀಟ್ ಮಾಡೋದಕ್ಕೆ ಇಲ್ಲಿಗೆ ಅಬಿಗೇಲ್ ಬರ್ತಾಳೆ. ಈ ಪ್ರಪಂಚನ ಹಾಗೆ ಇವರೆಲ್ಲರನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ. ಅಷ್ಟೇ ಅಲ್ಲದೆ ಇವಳು ತುಂಬಾ ಖುಷಿಯಾಗಿ ಇವಳ ನಿಜವಾದ ಹೆಸರು ಇಶಾನಿ ಅಂತಾನು ಕೂಡ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ನಯೋಮಿಗೆ ಒಬ್ಳು ಮಗಳು ಕೂಡ ಇರ್ತಾಳೆ. ಟ್ರಾವಿಸ್ ಹಾಗೆ ನಯೋಮಿ ಇಬ್ರು ಕೂಡ ಒಬ್ಬರನ್ನೊಬ್ರು ಇಷ್ಟ ಪಡೋದಕ್ಕೆ ಶುರು ಮಾಡಿರೋದ್ರಿಂದ ಇನ್ ಮುಂದೆ ಜೀವನನ ಒಟ್ಟಿಗೆ ಕಳಿಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆದ್ರೆ ಮತ್ತೊಂದು ಕಡೆ ನೋಡಿದ್ರೆ ಇನ್ನೊಂದು ಜಿಂಕೆ ಕೂಡ ಇನ್ಫೆಕ್ಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಒಂದು ಸ್ಪೆಷಲ್ ಆಗಿರುವಂತ ಕ್ವಶನ್ ನಿಮ್ನ ಕೇಳ್ತೀನಿ. ನಮ್ಮ ಟಾಕ್ಸಿಕ್ ಮೂವಿಲಿ ಆಕ್ಟ್ ಮಾಡ್ತಿರುವಂತ ಒಬ್ರು ಆಕ್ಟರ್ ಈ ಮೂವಿಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.